ಭಾರತದಲ್ಲಿ ಎಲ್ಲರಿಗಿಂತ ಕೊನೆಯದಾಗಿ ಸೂರ್ಯ ಉದಯಿಸುವ ಸ್ಥಳ ಯಾವುದು ಗೊತ್ತಾ? ಮತ್ತು ದಿನಾಲು ಖಾಲಿ ಹೊಟ್ಟೆಯಲ್ಲಿ ಶೇಂಗಾ ತಿಂದ್ರೆ ಏನಾಗುತ್ತೆ? ಬನ್ನಿ ನೋಡೋಣ. ಭೂಮಿಯ ಮೇಲ್ಮೈನಲ್ಲಿ ಅತ್ಯಂತ ಹೆಚ್ಚಾಗಿ ಸಿಗುವ ಲೋಹ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಬ್ಬಿಣ, ಬಿ ತಾಮ್ರ, ಸಿ ಅಲ್ಯೂಮಿನಿಯಂ, ಡಿ ಸೀಸ. ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಯೂಮಿನಿಯಂ. ಭೂಮಿಯ ತೊಗಟೆಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ ಅಲ್ಯೂಮಿನಿಯಂ ಆಗಿದೆ. ಪ್ರಸಿದ್ಧ ಸುಗ್ಗಿ ಹಬ್ಬ ಪೊಂಗಲ್ ಅನ್ನು ಯಾವ ರಾಜ್ಯದಲ್ಲಿ ಪ್ರಮುಖವಾಗಿ ಆಚರಿಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಕೇರಳ, ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ತಮಿಳುನಾಡು. ಪೊಂಗಲ್ ತಮಿಳುನಾಡಿನ ಪ್ರಮುಖ ಹಬ್ಬವಾಗಿದ್ದು ರೈತರು ಸೂರ್ಯದೇವನಿಗೆ ಕೃತಜ್ಞತೆ ಸಲ್ಲಿಸಲು ಆಚರಿಸುತ್ತಾರೆ. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಸೆಣಬು ಉತ್ಪಾದನೆ ಮಾಡುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಬಾಂಗ್ಲಾದೇಶ, ಸಿ ಚೀನಾ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಪ್ರಸ್ತುತ ಜಗತ್ತಿನಲ್ಲಿ ಭಾರತವು ಅತಿ ಹೆಚ್ಚು ಸೆಣಬು ಬೆಳೆಯುವ ದೇಶವಾಗಿದ್ದು ಬಾಂಗ್ಲಾದೇಶ 2ನೇ ಸ್ಥಾನದಲ್ಲಿದೆ. ಭಾರತದ ಯಾವ ರಾಜ್ಯದಲ್ಲಿ ದಾಳಿಂಬೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ಗುಜರಾತ್, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಭಾರತದ ಒಟ್ಟು ದಾಳಿಂಬೆ ಉತ್ಪಾದನೆಯಲ್ಲಿ ಮಹಾರಾಷ್ಟ್ರ ರಾಜ್ಯ ಮೊದಲ ಸ್ಥಾನದಲ್ಲಿದೆ. ಹಗಲು ರಾತ್ರಿ 24 ಗಂಟೆಯೂ ಅತಿ ಹೆಚ್ಚು ಆಮ್ಲಜನಕವನ್ನು ನೀಡುವ ಮರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಲದ ಮರ, ಬಿ ಬೇವಿನ ಮರ, ಸಿ ಅರಳಿ ಮರ, ಡಿ ಮಾವಿನ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಅರಳಿ ಮರ. ಅರಳಿ ಮರವು ರಾತ್ರಿಯ ವೇಳೆಯೂ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆಮ್ಲಜನಕ ಬಿಡುಗಡೆ ಮಾಡುವ ವಿಶೇಷ ಸಾಮರ್ಥ್ಯ ಹೊಂದಿದೆ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ, ನೋಡೋಣ ನಿಮ್ಗೆಷ್ಟು ಗೊತ್ತಿದೆ ಅಂತ. ಭಾರತ ದೇಶದಲ್ಲಿ ಕೊನೆಯದಾಗಿ ಸೂರ್ಯೋದಯವಾಗುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅರುಣಾಚಲ ಪ್ರದೇಶ, ಬಿ ಗುಜರಾತ್, ಸಿ ರಾಜಸ್ಥಾನ, ಡಿ ಜಮ್ಮು ಮತ್ತು ಕಾಶ್ಮೀರ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಭಾರತದ ಪಶ್ಚಿಮ ತುದಿಯಾದ ಗುಜರಾತ್ನಲ್ಲಿ ಎಲ್ಲರಿಗಿಂತ ಕೊನೆಯದಾಗಿ ಸೂರ್ಯೋದಯವಾಗುತ್ತದೆ. ಜಗತ್ತಿನಲ್ಲಿಯೇ ಲಸಿಕೆಗಳ ಉತ್ಪಾದನೆಯಲ್ಲಿ ಯಾವ ದೇಶ ನಂಬರ್ 1 ಸ್ಥಾನದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಅಮೆರಿಕಾ, ಬಿ ಚೀನಾ, ಸಿ ಭಾರತ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಭಾರತವನ್ನು ವಿಶ್ವದ ಫಾರ್ಮಸಿ ಎನ್ನಲಾಗುತ್ತದೆ. ಜಗತ್ತಿನ ಬಹುಪಾಲು ಲಸಿಕೆಗಳು ಭಾರತದಲ್ಲೇ ತಯಾರಾಗುತ್ತವೆ. ರೈತ ಮಿತ್ರ ಎನಿಸಿಕೊಂಡಿರುವ ಎರೆಹುಳು ತನ್ನ ದೇಹದ ಯಾವ ಭಾಗದ ಮೂಲಕ ಉಸಿರಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶ್ವಾಸಕೋಶ, ಬಿ ಚರ್ಮ, ಸಿ ಮೂಗು, ಡಿ ಕಿವಿರುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ. ಎರೆಹುಳುಗಳಿಗೆ ಶ್ವಾಸಕೋಶ ಇರುವುದಿಲ್ಲ, ಅವು ತಮ್ಮ ತೇವಭರಿತ ಚರ್ಮದ ಮೂಲಕವೇ ಉಸಿರಾಡುತ್ತವೆ. ಪ್ರಸಿದ್ಧ ರಾಯಲ್ ಎನ್ಫೀಲ್ಡ್ ಬೈಕನ್ನು ಮೂಲತಃ ಮೊದಲು ತಯಾರಿಸಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಇಂಗ್ಲೆಂಡ್, ಸಿ ಜಪಾನ್, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್. ರಾಯಲ್ ಎನ್ಫೀಲ್ಡ್ ಮೂಲತಃ ಇಂಗ್ಲೆಂಡ್ನ ಬ್ರ್ಯಾಂಡ್, ಆದರೆ ಈಗ ಇದನ್ನು ಭಾರತದ ಐಶರ್ ಕಂಪನಿ ತಯಾರಿಸುತ್ತಿದೆ. ಭಾರತಕ್ಕೆ ಎಲೆಕೋಸು ತರಕಾರಿಯನ್ನು ಪರಿಚಯಿಸಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪೋರ್ಚುಗಲ್, ಬಿ ಚೀನಾ, ಸಿ ಬ್ರಿಟನ್, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ ಪೋರ್ಚುಗಲ್.
ಆಲೂಗಡ್ಡೆ, ಟೊಮ್ಯಾಟೊದಂತೆಯೇ ಎಲೆಕೋಸನ್ನು ಕೂಡ ಭಾರತಕ್ಕೆ ಮೊದಲು ಪರಿಚಯಿಸಿದವರು ಪೋರ್ಚುಗೀಸರು. ಯಾವ ನಗರವನ್ನು ಭಾರತದ ಆಹಾರ ರಸ್ತೆ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬೆಂಗಳೂರು, ಬಿ ಇಂದೋರ್, ಸಿ ಮುಂಬೈ, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂದೋರ್. ಮಧ್ಯಪ್ರದೇಶದ ಇಂದೋರ್ ನಗರವು ತನ್ನ ಅತ್ಯಂತ ರುಚಿಕರವಾದ ಸ್ಟ್ರೀಟ್ ಫುಡ್ ಮಾರ್ಕೆಟ್ಗಳಿಗೆ ಭಾರತದಲ್ಲೇ ಪ್ರಸಿದ್ಧಿಯಾಗಿದೆ. ನಮ್ಮ ದೇಹದಲ್ಲಿ ಕಬ್ಬಿನಾಂಶವನ್ನು ತ್ವರಿತವಾಗಿ ಹೆಚ್ಚಿಸಲು ಏನನ್ನು ತೆಗೆದುಕೊಳ್ಳಬೇಕು? ನಿಮ್ಮ ಆಪ್ಷನ್ಸ್: ಎ ಬಿಳಿ ಅನ್ನ, ಬಿ ಹಸಿರು ಸೊಪ್ಪು, ಸಿ ಮೈದಾ ಹಿಟ್ಟು, ಡಿ ಐಸ್ ಕ್ರೀಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಸೊಪ್ಪು. ಪಾಲಕ್ ಸೊಪ್ಪು ಮತ್ತು ಕಪ್ಪು ಬೆಲ್ಲದಲ್ಲಿ ನೈಸರ್ಗಿಕವಾಗಿ ಅತಿ ಹೆಚ್ಚು ಕಬ್ಬಿನಾಂಶವಿದ್ದು ರಕ್ತಹೀನತೆ ತಡೆಯುತ್ತದೆ. ಸ್ನೇಹಿತರೆ, ನೀವು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಒಳ್ಳೆಯ GK ಪುಸ್ತಕದ ಮತ್ತು ಸ್ಟಡಿ ಮೆಟೀರಿಯಲ್ ಲಿಂಕ್ ಕೂಡ ಹಾಕಿದ್ದೇನೆ, ಒಮ್ಮೆ ಚೆಕ್ ಮಾಡಿ. ಒಮೆಗಾ 3 ಫ್ಯಾಟಿ ಆಸಿಡ್ ಇವುಗಳಲ್ಲಿ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬಾದಾಮಿ, ಬಿ ಆಲೂಗಡ್ಡೆ ಚಿಪ್ಸ್, ಸಿ ಬಿಳಿ ಸಕ್ಕರೆ, ಡಿ ಬೇಕರಿ ಉತ್ಪನ್ನಗಳು. ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮಿ. ಬಾದಾಮಿ, ವಾಲ್ನಟ್ಸ್ ಮತ್ತು ಅಗಸೆ ಬೀಜಗಳಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲ ಉತ್ತಮ ಪ್ರಮಾಣದಲ್ಲಿರುತ್ತದೆ. ಪ್ರತಿದಿನ ರಾತ್ರಿ ಗಾಢ ನಿದ್ರೆ ಬರಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಮಾವಿನ ಹಣ್ಣು, ಸಿ ಹಲಸಿನ ಹಣ್ಣು, ಡಿ ನಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಇವುಗಳಲ್ಲಿರುವ ಮೆಗ್ನೀಸಿಯಂ ಮತ್ತು ಸೆರೋಟೋನಿನ್ ಅಂಶವು ನರಗಳನ್ನು ಶಾಂತಗೊಳಿಸಿ ಬೇಗ ನಿದ್ರೆ ಬರುವಂತೆ ಮಾಡುತ್ತದೆ. ಹೊಟ್ಟೆಯ ಕೊಬ್ಬನ್ನು ತ್ವರಿತವಾಗಿ ಕಳೆದುಕೊಳ್ಳಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಪಪ್ಪಾಯಿ, ಬಿ ಹಲಸಿನ ಹಣ್ಣು, ಸಿ ಬಾಳೆಹಣ್ಣು, ಡಿ ಸಪೋಟ. ಸರಿಯಾದ ಉತ್ತರ ಆಪ್ಷನ್ ಎ ಪಪ್ಪಾಯಿ. ಪಪ್ಪಾಯಿ ಮತ್ತು ಹಸಿರು ಸೇಬಿನಲ್ಲಿ ಫೈಬರ್ ಹೆಚ್ಚಾಗಿದ್ದು ಕ್ಯಾಲೋರಿ ಕಡಿಮೆ ಇರುವುದರಿಂದ ಕೊಬ್ಬು ಕರಗಿಸಲು ನೆರವಾಗುತ್ತದೆ. ಟೊಮ್ಯಾಟೊವನ್ನು ಹೆಚ್ಚಾಗಿ ಉಪಯೋಗಿಸುವುದರಿಂದ ಯಾವ ಸಮಸ್ಯೆ ಬರುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ಮೂತ್ರಪಿಂಡದ ಕಲ್ಲು, ಬಿ ಹೃದಯ ಕಾಯಿಲೆಗಳು, ಸಿ ಮಲೇರಿಯಾ, ಡಿ ಕಣ್ಣಿನ ದೋಷ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯದ ಕಾಯಿಲೆಗಳು. ಟೊಮೆಟೊದಲ್ಲಿರುವ ಲೈಕೋಪಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಹೃದಯದ ಆರೋಗ್ಯವನ್ನು ಕಾಯುತ್ತದೆ. 1 ತಿಂಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಶೇಂಗಾ ಬೀಜ ತಿನ್ನುವುದರಿಂದ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ದೇಹದ ತೂಕ, ಬಿ ಸ್ನಾಯುಗಳ ಬಲ, ಸಿ ರಕ್ತದೊತ್ತಡ, ಡಿ ಕೂದಲು ಉದುರುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನಾಯುಗಳ ಬಲ. ಶೇಂಗಾ ಬೀಜದಲ್ಲಿರುವ ಪ್ರೋಟೀನ್ ಮತ್ತು ಉತ್ತಮ ಕೊಬ್ಬು ದೇಹಕ್ಕೆ ದಿನವಿಡೀ ಎನರ್ಜಿ ನೀಡುತ್ತದೆ. ಗಂಡಸರಿಗೆ ಯಾವ ಸಮಯದಲ್ಲಿ ಕಾಮ ಹೆಚ್ಚಾಗಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಧ್ಯಾಹ್ನ, ಬಿ ಮುಂಜಾನೆ, ಸಿ ಮಧ್ಯರಾತ್ರಿ, ಡಿ ಸಂಜೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಜಾನೆ. ದೇಹದ ನೈಸರ್ಗಿಕ ಬಯೋಲಾಜಿಕಲ್ ಕ್ಲಾಕ್ ಪ್ರಕಾರ ಬೆಳಗಿನ ಜಾವ ಪುರುಷರಲ್ಲಿ ಕಾಮ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಯಾವ ಪಾತ್ರೆಗಳಲ್ಲಿ ಬೇಯಿಸಿದ ಅನ್ನವನ್ನು ತಿನ್ನುವುದು ದೀರ್ಘಾವಧಿಯಲ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಹುದು? ನಿಮ್ಮ ಆಪ್ಷನ್ಸ್: ಎ ಮಣ್ಣಿನ ಪಾತ್ರೆಗಳು, ಬಿ ನಾನ್ ಸ್ಟಿಕ್, ಸಿ ಸ್ಟೀಲ್ ಪಾತ್ರೆಗಳು, ಡಿ ತಾಮ್ರದ ಪಾತ್ರೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ನಾನ್ ಸ್ಟಿಕ್ ಪಾತ್ರೆಗಳು. ಕಳಪೆ ಪ್ಲಾಸ್ಟಿಕ್ ಅಥವಾ ಕೋಟಿಂಗ್ ಹೋಗಿರುವ ನಾನ್ ಸ್ಟಿಕ್ ಪಾತ್ರೆಗಳ ರಾಸಾಯನಿಕಗಳು ಬಿಸಿಯಾದಾಗ ಆಹಾರ ಸೇರಿ ಹಾನಿ ಉಂಟು ಮಾಡುತ್ತವೆ. ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರು ಯಾವ ವನಫಲವನ್ನು ಹೆಚ್ಚಾಗಿ ಸೇವಿಸಬಾರದು?
ನಿಮ್ಮ ಆಪ್ಷನ್ಸ್: ಎ ವನದ್ರಾಕ್ಷಿ, ಬಿ ಬಾದಾಮಿ, ಸಿ ಪಿಸ್ತಾ, ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾದಾಮಿ. ಬಾದಾಮಿಯಲ್ಲಿ ಆಕ್ಸಲೇಟ್ ಪ್ರಮಾಣ ಹೆಚ್ಚಿರುವುದರಿಂದ ಇದು ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ಉಲ್ಬಣಗೊಳಿಸಬಹುದು. ಸ್ನೇಹಿತರೆ, ಈ 20 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಉತ್ತರ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಜಿಕೆ ನಾಲೆಜ್ ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಉಪಯೋಗಿಸುವ ಜಿಕೆ ಪುಸ್ತಕದ ಲಿಂಕ್ ಕೂಡ ಇದೆ, ಈಗಲೇ ಚೆಕ್ ಮಾಡಿ. ಧನ್ಯವಾದಗಳು.